ಇಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ವಾರ್ ಸ್ಟಾರ್ಟ್ ಆದ್ಮೇಲೆ 15 ದಿವಸದ ತನಕ ಹಳೆ ಮೂಲ ಬೆಲೆನೇ ಇತ್ತು. ನಮ್ಮದು ಪೈಪ್ಲೈನ್ ಗ್ಯಾಸ್ ಇದೆ. ಅವು ಆದಮೇಲೆ ಏನಾಗಿದೆ, ಇವರು ಸಡನ್ನಾಗೆ ನಮಗೆ ಒಂದು ನೋಟಿಸ್ ಕಳಿಸಿ ಡಬಲ್ ರೇಟ್ ಮಾಡಿದ್ರು. ಡಬಲ್ ರೇಟ್ ಮಾಡಿದಾಗ ನಮಗೆ ಏನಾಗ್ತದೆ, ಈ ದುಡ್ದಿದ್ದು ಪೂರ ಗ್ಯಾಸಿಗೆ ಹಾಕಿದಾಗ ನಮಗೆ ಪಗಾರ ಕೊಡೋಕ್ಕಿರ್ತದೆ, ಬೇರೆ ಬೇರೆ ಎಕ್ಸ್ಟ್ರಾ ಖರ್ಚು ಇರ್ತದೆ. ಹಾಗಾಗಿ ಗ್ಯಾಸ್ ಬೆಲೆ ಏರಿದ ತಕ್ಷಣ ಡೈರೆಕ್ಟ್ ನಮಗೆ ಹೊಡೆತ ಬೀಳ್ತದೆ. ಈಗ ರಾಜ್ಯ ಸರ್ಕಾರ ಕೇಂದ್ರ ನಮಗೆ ಕೇಳೋಷ್ಟು ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ. ಸೊ ಇದನ್ನು ಈ ರೀತಿ ಡಬಲ್ ಮಾಡ್ತಾ ಕೂತ್ರೆ ನಮ್ಮ ಹೋಟ್ಲು ಪೂರ ಲಾಸಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಈಗ ನೋಡಿರಿ, ಗ್ಯಾಸ್ ಹೆಚ್ಚಾದಂಗೂ ನಮಗೆ ಇಡ್ಲಿ ಬೆಲೆ 100 ರೂಪಾಯಿ 200 ರೂಪಾಯಿ ಮಾಡೋಕ್ಕಾಗೋದಿಲ್ಲ. ಮೂಲ ಬೆಲೆ ಒಂದು 5-10 ರೂಪಾಯಿ ಜಾಸ್ತಿ ಮಾಡ್ಬೋದು ಹೊಸ ಗೀಸೋದು. ಹಾಗಾಗಿ ಇದೇ ರೀತಿ ಗ್ಯಾಸ್ ನಮಗೆ ಮೇನ್ ಸೋರ್ಸ್. ಅಂದರೆ ಅದೇ ಹೆಚ್ಚಾದಾಗ ನಾವು ಹೋಟೆಲರು ಆಲ್ಮೋಸ್ಟ್ ನಾವಂತಲ್ಲ ಎಲ್ಲರಿಗೆ ರೇಟ್ ಹೆಚ್ಚು ಮಾಡ್ತಿದ್ದೀವಿ. ಇನ್ನೊಂದು 5 ದಿವಸ ರೇಟ್ ಹೆಚ್ಚು ಮಾಡ್ತೀವಿ ತಿಂಡಿದು. ಬಟ್ ನಾರ್ತ್ ಇಂಡಿಯನ್ ಡಿಶ್ಶಿಗೆ ಹೆಚ್ಚು ಮಾಡೋದು ಬರ್ತೀವಿ. ಸೌತ್ ಇಂಡಿಯನ್ ಅಂತ ಬಂದಾಗ ನಮ್ಮ ದೋಸೆ ಇಡ್ಲಿ ಬೇರೆ ಯಾವುದೇ ಉಪ್ಪಿಟ್ಟಿಗೆ ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಹಾಗಂದ್ರೆ ನೇರವಾಗಿ ನಮಗೆ ಸಮಸ್ಯೆ, ಭಾರಿ ಆರ್ಥಿಕ ಪರಿಸ್ಥಿತಿ ಉಂಟಾಗ್ತದೆ. ಇನ್ನೇನು ಮಾಡೋದಂತ ನಾವು ಮತ್ತೆ ಈಗ ಹೋಟ್ಲ್ ಅಸೋಸಿಯೇಷನ್ ಅಂತ ಡಿಸ್ಕಸ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಇವಾಗ ಎಷ್ಟು ಬೆಲೆ ಹೆಚ್ಚಾಗಿದೆ ಗ್ಯಾಸ್ ಇದೆ ಡಬಲ್. ಯಾಕಂದರೆ ಒಂದು ಯೂನಿಟಿಗೆ 50 ಇದೆ, ಸೀದಾ 90 ಅಂತ ಹೇಳಿದ್ರೆ ನಾವು ಒಂದು ಅರ್ಧನೇ ಆಗಿದೆ. ಅಂದರೆ ಕಂಪ್ಲೀಟ್ಲಿ ಡಬಲ್ ಆಗಿದೆ. ಹಾಗಾಗಿ ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದು ಹೋಟೆಲ್ ಲೈನೆಲ್ಲ. ಈಗ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಅವರು ಏನು ಮೆಗಾ ಗ್ಯಾಸ್ ಏನು ಪೈಪ್ಲೈನ್ ಏನು ಹೇಳ್ತಾ ಇದ್ದಾರೆ, ಇನ್ನೊಂದು ತಿಂಗಳು ಕಮ್ಮಿನೇ ಖರ್ಚು ಮಾಡಿ ಇನ್ನೂ ಅವ್ರು ಗ್ಯಾರಂಟಿ ಕೊಡ್ತಾ ಇಲ್ಲ. ಮುಂದೆ ಶಾರ್ಟೇಜ್ ಆದ್ರೆ ಆಗ್ಬೋದು ಅಂತ ಹೇಳಕತ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ಆಗಲ್ಲ. ಯಾಕಂದ್ರೆ ನಮ್ಮ ಮೇನ್ ಗ್ಯಾಸ್ ಇಲ್ದಿರ ಹೋಟೆಲ್ ನಡೆಸೋದು ಕಷ್ಟ. ಈ ಕಟ್ಟಿಗೆ ಒಲೆ ಹಚ್ತಾ ಇದ್ದೀವಿ. ಕಟ್ಟಿಗೆ ಒಲೆ ಎಲ್ಲದೂ ಮಾಡೋಕ್ಕೆ ಬರೋದಿಲ್ಲ. ಅದರೊಳಗೆ ಇಡ್ಲಿ ಮಾಡೋಕ್ಕೆ ಬರೋಂಗಿಲ್ಲ. ಕೆಲವೊಂದು ಐಟಮ್ ಮಾಡ್ಬೋದು ರೈಸನ್ನು. ಹಾಗಾಗಿ ತುಂಬ ನೇರ ಸಂಕಷ್ಟಕ್ಕೆ ಬಿದ್ದೀವಿ ಗ್ಯಾಸ್ ಪ್ರಾಬ್ಲಮ್ ಇಂದ. ಅಲ್ಲ, ಈಗ ಪೈಪ್ಲೈನ್ ಅದು ನಮಗೆ ಸಿಗ್ತದೆ. ಬಟ್ ಅಂಡ ಇದ್ದವರಿಗೆ ಅಂತ ಹೇಳಿದ್ರೆ ಇದು ಏನು ಸಿಲಿಂಡರ್ ಡಬ್ಬ ಇದಾವಲ್ಲ, ಅವು ಸಮಸ್ಯೆ ಆಗ್ತಾ ಇದಾವೆ. ಆಲ್ರೆಡಿ ಸಮಸ್ಯೆ ಆಗ್ತಾ ಬಂದು ಈಗ ಒಂದು 15 ದಿವಸದೊಳಗೆ. ನಮಗಂತೂ ಈಗ ನಡೆದಿದೆ. ಮುಂದೆ ಏನಂತ ದೇವರೇ ಬಲ್ಲ ಅಷ್ಟೇ. ನಿಜಕ್ಕೂ ಇದು ಮಧ್ಯಮ ವರ್ಗದವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಣ್ಮಕ್ಕಳಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ. ತೊಂದರೆ ಅನ್ನೋದಕ್ಕಿಂತ ಅದು ಆರ್ಥಿಕ ಹೊರೆನೇ. ಅದು ಆರಂಭದಲ್ಲಿ ಎಷ್ಟು 400-500 ಇದ್ದಂಥ ಇದ್ರ ಬೆಲೆ ಈಗ ಏಕಾಏಕಿ ಅದು ಡಬಲ್ ಮಾಡಿದರೆ ನಿಜಕ್ಕೂ ದೇಶದ ಸಾಮಾನ್ಯ ಜನರಿಗೆ ಇದು ಹೊಡೆತಾನೆ ಸರಿ. ಯಾಕಂದರೆ ಆರ್ಥಿಕವಾಗಿ ನಾವು ಇವತ್ತು ಏನು ದುರ್ಬಲ ವರ್ಗ ಅಂತ ಕರಿತಾ ಇದ್ದೀವಿ, ಆ ವರ್ಗದವರಿಗೆ ತುಂಬ ತೊಂದರೆ ಆಗ್ತಾಯಿದೆ. ತೊಂದರೆ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಸರ್ಕಾರ ಅಂದರೆ, ಉಚಿತವಾಗಿ ಅಂತೂ ಬೇಡ, ಒಂದು ಸಾಮಾನ್ಯ ಪ್ರೈಸ್ ಇಟ್ಟರೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಮತ್ತು ಹೋಟೆಲ್ಗಳಿಗೆ ಅದರ ಹೊರೆ ಯಾರಿಗೆ ಅಂದರೆ ಗ್ರಾಹಕರಿಗೆ. ಹೋಟೆಲ್ಗಳಲ್ಲಿ ಗ್ಯಾಸಿನ ಬೆಲೆ ಜಾಸ್ತಿ ಮಾಡಿದಾಗ ಸಹಜವಾಗಿ ಅವರು ಹೋಟೆಲ್ನ ಮಾಲೀಕರು ಯಾರ ಮೇಲೆ ಹಾಕ್ತಾರಂದರೆ ಗ್ರಾಹಕರ ಮೇಲೆ ಹಾಕ್ತಾರೆ. ಹಾಗಾಗಿ ಅದು ಜನಸಾಮಾನ್ಯರಿಗೆ ಹೊಡಿತವೆ ಸರಿ. ಯಾಕಂದರೆ ಎಲ್ಲ ದರಗಳು ಜಾಸ್ತಿ ಆಗ್ತವೆ, ತಿಂಡಿ ದರಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಸರ್ಕಾರ ಏನು ಮಾಡಬೇಕಂದ್ರೆ ಸಹಜವಾಗಿ ಈ ಬೆಲೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ ತುಂಬ ಅಭಾವ ಐತಿ. ಮೊದ್ಲಕ್ಕೆ ನಾವು 1700 ಚಿಲ್ಲರೆ ಕೊಟ್ಟು ತೊಗೊತಿದ್ವಿ. ಈಗ 3000 ಚಿಲ್ಲರೆ ಆಗೈತೆ ಅಂದರೂ ನಮ್ಗೆ ರೇಟ್ ಆಗೈತಿ. ಈಗ ಅಷ್ಟು ಕೊಟ್ಟು ನಾವು ತೊಗೊತೀವಿ ಅಂದರೂ ನಮ್ಗೆ ಸಿಲಿಂಡರ್ ಸಿಗೋಕ್ಕಂತಿಲ್ಲ. ಗದಗ ಬೆಟಗೇರಿ ಎಲ್ಲ ಏಜೆನ್ಸಿಯರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರ ಸಂಪರ್ಕವಾಗಿ ಯಾರೂ ಸಿಲಿಂಡರ್ ಸಪ್ಲೈ ಕೊಡತ್ತಿಲ್ಲ. ಈಗ ನಮ್ಗೆ ಅಡುಗೆ ಮಾಡೋದು ಭಾಳ ತೊಂದರೆ ಆಗಿಬಿಟ್ಟೈತಿ. ಈಗ ಎಷ್ಟು ರೇಟ್ ಜಂಪ್ ಆಗೈತೆ ಅಂದರೂ ನಾವು ಕೊಡೋಕ್ಕೆ ರೆಡಿ ಇದ್ವಿ ಅಂದರೂ ಯಾರಿಗೂ ಕೊಡತ್ತಿಲ್ಲ. ಇದು ಗದಗ ಬೆಟಗೇರಿ ಒಳಗೆ ನಮ್ಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಇವಾಗ ಬಗೆಹರಿಸಿದ್ರೆ ನಮ್ಗೆ ಭಾಳ ಚಲೋ ಆಗುತ್ತೆ. ನಮಗೆ ಹೋಟೆಲ್ ನಡೆಸೋದು ಭಾಳ ಕಷ್ಟ ಆಗತೈತಿ. ಈಗ ನಾವು ಕಟ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ನಮಗೂ. ಇವಾಗ ನಮ್ಗೆ ಅದಕ್ಕೊಂದು ಪರಿಹಾರ ಮಾಡಿಕೊಟ್ರೆ ಭಾಳ ಚಲೋ ಆಗುತ್ತೆ. ಸರ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಈಗ ನಮಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದರಿಂದ ಭಾಳ ಸಮಸ್ಯೆ ಆಗಿದೆ ಸರ್. ಆವಾಗ ಸ್ವಲ್ಪ ಗ್ಯಾಸ್ ರೇಟ್ ಕಡಿಮೆ ಇತ್ತು. ಆವಾಗ ಕಡಿಮೆ ಇದ್ದರೆ ಲೇಬರ್ ಪಗಾರ ಕೊಡೋದು ಎಲ್ಲ ಮಾರ್ಕೆಟಿಗೂ ಉಳಿತಿತ್ತು, ನಮಗೂ ಸ್ವಲ್ಪ ಉಳಿತಿತ್ತು. ಈಗೇನು ಉಳಿದಿಲ್ಲ ಸರ್. ಹೋಟ್ಲು ನಡೆಸೋದು ಈಗ ಭಾಳ ಕಷ್ಟ ಆಗಿದೆ. ಗ್ಯಾಸ್ ರೇಟು ತುಂಬ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ತಗೊಂಡು ಅದೊಂದು ಸ್ವಲ್ಪ ನಮಗೆ ಕಡಿಮೆ ರೇಟ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಹಾಂ ಸರ್, ಹಾಂ ನಮ್ಮದು ಸರ್, ನಮ್ಮದು ಅಡುಗೆ ಎಲ್ಲ ನಾವು ಗ್ಯಾಸ್ ಮೇಲೆ ಮಾಡೋದು. ನಮಗೆ ಕಟ್ಟಿಗೆ ಒಲೆ ಯೂಸ್ ಮಾಡೋದು ಕಡಿಮೆ ಸರ್. ನಾವು ಗ್ಯಾಸಲ್ಲೇ ಆಗೋದಲ್ಲ. ಗ್ಯಾಸಲ್ಲಿ ಆಗೋದ್ರಿಂದ ನಮಗೆ ಭಾಳ ಗ್ಯಾಸ್ ಬೇಕಾಗುತ್ತೆ. ಗ್ಯಾಸ್ ಈಗ ತರಕ್ಕೆ ಹೋದರೆ ಗ್ಯಾಸು ಸಿಗೋಲ್ಲ ಸರ್. ಅಷ್ಟು ನಾವು 3500 ರೂಪಾಯಿ ಗ್ಯಾಸಿಗೆ ಕೊಡ್ತೀವಿ. ಈಗ 3500 ರೂಪಾಯಿ ಕೊಟ್ಟರು ಈಗ ಗ್ಯಾಸ್ ಸಿಗೋದಿಲ್ಲ. ನಮಗೆ ಹೋಟ್ಲು ನಡೆಸೋದು ಭಾಳ ತುಂಬ ಕಷ್ಟ ಆಗಿದೆ. ಈಗೆಲ್ಲ ರೇಟೆಲ್ಲ ಸಿಗಾಬಿಟ್ಟು ಜಾಸ್ತಿ ಮಾಡಬೇಕಾಗಿದೆ. ನಾವು ರೇಟೆಲ್ಲ ಈಗ ಮೊನ್ನೆ ಅಷ್ಟೇ ರೇಟ್ ಜಾಸ್ತಿ ಮಾಡಿದ್ದು. ಈಗ ಮತ್ತೆ ರೇಟ್ ಜಾಸ್ತಿ ಮಾಡುವ ಸಂಭವ ಬಂದಿದೆ ಸರ್. ನಮಗೆ ಈಗ ಭಾಳ ಕಷ್ಟ ಆಗಿದೆ. ಹೋಟ್ಲು ನಡೆಸೋದೇ ಭಾಳ ಕಷ್ಟ ಆಗಿದೆ ಸರ್ ಈಗ.
ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನಾರು ಒಂದು ಕಾಳಜಿ ತಗೊಂಡು ನಮ್ಮ ಬಗೆಗೆ ಒಂದು ಸ್ವಲ್ಪ ಕರುಣೆ ತೋರಬೇಕಾಗಿ ನಿಮ್ಮಲ್ಲಿ ಇವಾಗ ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗಿದ ಕಾರಣ ಹೋಟೆಲ್ನಲ್ಲಿ ಸರಿಯಾಗಿ ನಮಗೆ ಬೇಕಾದಂಥ ತಿಂಡಿಗಳು ಸಿಗ್ತಾ ಇಲ್ಲ. ಅವ್ರು ಗ್ಯಾಸ್ ಕಡಿಮೆ ಬೇಯಿಸುವಂಥ ಪದಾರ್ಥನ ರೇಟ್ ಹೆಚ್ಚಿಗೆ ಮಾಡಿ ಇಟ್ಟಿದ್ದಾರೆ. ನಾವು ದೋಸೆ ಕೇಳಿದರೆ ಇಲ್ಲ ಗ್ಯಾಸ್ ಹೆಚ್ಚಿಗೆ ಹೋಗುತ್ತೆ ಅಂತೇಳಿ ಕೊಡ್ತಾ ಇಲ್ಲ, ಕೊಟ್ಟರು ರೇಟ್ ಹೆಚ್ಚಿಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗ್ಯಾಸ್ ರೊಕ್ಕ ಕೊಟ್ಟರು ಹೋಟೆಲ್ದವ್ರಿಗೆ ಗ್ಯಾಸು ಸಿಗ್ತಾ ಇಲ್ಲ ಅಂತ ಕೇಳಿದರೆ, ಎದಕ್ಕೆ ಅಂತ ಕೇಳಿದರೆ ಕಾರಣ ಗ್ಯಾಸ್ ಸಿಗ್ತಾ ಇಲ್ಲ ರೀ, ಹೆಚ್ಚಿಗೆ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ, ಮತ್ತು ನಾವೇನು ಮಾಡೋಣ ಅಂಥೇಳಿ ಹಾಗಾಗಿದೆ. ಸೊ ನಮಗೆ ಕಸ್ಟಮರ್ಗಳಿಗೆಲ್ಲ ಸ್ವಲ್ಪ ಇದನ್ನು ಆಗ್ತಾಯಿದೆ. ಎಲ್ಲ ಹೋಟೆಲ್ರದ್ದು ನಡೆಯೋದು ಗ್ಯಾಸ್ ಮೇಲೆ. ಒಲೆ ಯಾರು ಮೊದಲಿನಂಗೆ ಒಲೆ ಯೂಸ್ ಮಾಡೋದಿಲ್ಲ, ಎಲ್ಲರಿಗೂ ಕಮರ್ಷಿಯಲ್ ಗ್ಯಾಸ್ ಬೇಕೇ ಬೇಕು. ಇವಾಗ ಕಮರ್ಷಿಯಲ್ ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ. ದಯವಿಟ್ಟು ಸರ್ಕಾರದವರು ಈ ಗ್ಯಾಸಿನ ಅಭಾವ ಏನಿದೆ ಇದರದ್ದು ಕಡಿಮೆ ಮಾಡಿ ಹೋಟೆಲ್ ಮಾಲೀಕರಿಗೆ ಅದು ಹೋಟೆಲ್ ಅಂಗಡಿಗಳಿಗೆ ಗ್ಯಾಸನ್ನು ಸಪ್ಲೈ ಮಾಡಬೇಕಾಗಿ ವಿನಂತಿ. ರೇಟು ಕೂಡ ಕಡಿಮೆ ಮಾಡಬೇಕಾಗಿ ವಿನಂತಿ. ಸರ್ಕಾರಕ್ಕೆ ವಿನಂತಿ. ತಿಂಗಳೊಳಗಡೆ 2ನೇ ಸಲ ಇದು ಏರ್ಸೋದು. ಲಾಸ್ಟ್ ಟೈಮೇ ಏರ್ಸಿದ್ದಾರೆ. ಮೊದಲ ಹೋಟೆಲ್ ಉದ್ಯಮ ಪಾತಾಳಕ್ಕೆ ಹೋಗೈತಿ, ನಡೀತಾ ಇಲ್ಲ. ಅಂಥದ್ರಲ್ಲಿ ಗ್ಯಾಸ್ ಮತ್ತೆ ಸ್ವಲ್ಪ ಹೋಟೆಲ್ ಉದ್ಯಮಕ್ಕೆ ಬರೆ ಹೇಳ್ದಂಗೆ ಇದು ಆಗಬಾರ್ದಾಗಿತ್ತು. ಹೆವಿ ಇದೆ, 900 ಚಿಲ್ಲರ ಏನೋ ಏರ್ಸಿದ್ದಾರೆ. ಆಗಬಾರ್ದಾಗಿತ್ತು. ಯಾರೂ ಇಷ್ಟು ಇರಲಿಲ್ಲ. 50 ರೂಪಾಯಿ 100 ರೂಪಾಯಿ ಏರಿದರೆ ಪರವಾಗಿಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೆಲಸಗಾರರಿಗೆಲ್ಲ ಸಂಬಳ ಕೊಟ್ಕೊಂಡು ಅವ್ರಿಗೆಲ್ಲ ಇದು ನೋಡ್ಕೊಂಡು ನಾವೆಲ್ಲ ಟ್ಯಾಕ್ಸ್ ಕಟ್ಕೊಂಡು ಇವೆಲ್ಲ ಮಾಡೋಕ್ಕಾಗೋದಿಲ್ಲ ನಮ್ಮ ಹತ್ರ. ಇದು ಹೆವಿ ಆಯ್ತು. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ಕಮ್ಮಿ ಮಾಡಬೇಕು. ದಯವಿಟ್ಟು ಈ ಹೋಟೆಲ್ ಉದ್ಯಮ ಉಳಿಬೇಕಂತಂದರೆ ಗ್ಯಾಸ್ ಬೆಲೆ ಖಂಡಿತವಾಗ್ಲೂ ಕಮ್ಮಿ ಆಗಲೇಬೇಕು. ಇದು ಅತಿ ಆಯಿತು. ಇದು ಇತಿಹಾಸದಲ್ಲೇ ಮೊದಲು ಇರಬೇಕು ಈ ಥರ ರೇಟ್ ಏರಿಸಿರೋದು. ಈ ಥರ ಆಗಬಾರ್ದು. ಹೋಟೆಲ್ ಉದ್ಯಮ ಉಳಿಬೇಕಂದ್ರೂ ದಯವಿಟ್ಟು ಗ್ಯಾಸ್ ರೇಟು ಕಮ್ಮಿ ಆಗಲೇಬೇಕು. 50 ರೂಪಾಯಿ 100 ರೂಪಾಯಿ ಏರಿಸಿರಿ ಪರವಾಗಿಲ್ಲ, ಕೊಡೋಣ. ದೇಶಕ್ಕೆ ನಮ್ಮದು ಕಾಂಟ್ರಿಬ್ಯೂಟ್ ಇರ್ತೈತಿ. 1,000 ರೂಪಾಯಿ ಏರಿಸಿದ್ರೆ ನಾವೆಲ್ಲ ಏನು ಮಾಡಬೇಕು? ನಮ್ಮ ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬೀಳ್ಬೇಕಾಗ್ತೈತಿ. ಆಮೇಲೆ ಹೋಟೆಲ್ನಾಗ ಎಲ್ಲರಿಗೂ ಪೇಮೆಂಟ್ ಕೊಡಬೇಕು. 1 ರೂಪಾಯಿ ಚಾದ ರೇಟ್ ಏರಿಸಿದಂದ್ರೆ ಇಷ್ಟ್ಯಾಕೆ ರೇಟ್ ನಮ್ದು ಅಂತ ಕೇಳ್ತಾರೆ. ಏನಾರು ಕೇಳಕ್ಕೆ ಹೋದ್ರೆ ಜಗಳ ಮಾಡ್ತಾರೆ ನಮ್ಮ ಜೋಡಿ. 2 ರೂಪಾಯಿ ಇದು ಮಾಡಿದ್ರೆ ಜಗಳ ಮಾಡ್ತಾರೆ. ಅಂಥದ್ರಲ್ಲಿ 1,000 ರೂಪಾಯಿ ಇರಿಸಿದ್ರೆ ನಾವು ಬದುಕೋದಾದರೂ ಹೇಗೆ? ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಈ ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕಂತ ಕೇಳ್ಬೋದು. ಯಾವುದೇ ಬೆಲೆ ಏರಿಕೆ ಮಾಡಲ್ಲ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಲ್ಲ, ಸಿಲಿಂಡರ್ ಬೆಲೆ ಏರಿಕೆ ಮಾಡಲ್ಲ ಅಂತೆಲ್ಲ ಹೇಳಿ ಇವತ್ತಿನ ದಿನ ಏಕಾಏಕಿ ಏನು ಹೇಳದೆ ಕೇಳದೆ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತಿನ ಬೆಳಗ್ಗೆನ ಸುದ್ದಿ ನೋಡಿ ನಿನ್ನೆ ಹಿಡ್ದ ನೋಡ್ಲತ್ತೀವಿ. ಬಟ್ ಇವತ್ತು ಪತ್ರಿಕೆ ನೋಡಿದಾಗ ಕೂಡ ನಮ್ಗೊಂದು ದಂಗಾಗಿದ್ದೇವೆ ನಾವು. ಯಾಕಂದ್ರೆ ಅಚ್ಚೇ ದಿನ ಅಂತಂದ್ರೆ ಇದೇ ಏನಿವತ್ತ ಬಡವರ ಜೀವನದ ಜೊತೆ ಅವರ ಜೀವನದ ಅವರ ದಿನನಿತ್ಯದ ಬಳಕೆ ವಸ್ತುಗಳ ಜೊತೆ ಆಟ ಆಡೋದು ಇದೆ ಅಂತ ಎಂತ ರಾಜಕೀಯ ಮಾಡಕತ್ತೀರಿ ಇವರೆಲ್ಲ. ಭಾಳ ನಾವು ದಂಗಾಗಿದ್ದೇವೆ. ಆಮೇಲೆ ಇವ್ರು ಏನು ಹೇಳಿದ್ರು, ಪೆಟ್ರೋಲ್ ಬೆಲೆ ಆಗಲಿ ನಾವು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡೋದಿಲ್ಲ ಅಂತ ಹೇಳಿ ಏನೋ ಒಂದು 5-10 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರೆ ಹೆಂಗಾರೆ 993 ರೂಪಾಯಿ ಅಂದ್ರೆ 1,000 ರೂಪಾಯಿ ಬೆಲೆ ಜಾಸ್ತಿ ಮಾಡ್ಯಾರ ಇವರು, ಬೆಲೆ ಏರಿಕೆ ಮಾಡ್ಯಾರ. ಇವತ್ತು ನಾವು ಹೋಟೆಲ್ಗೆ ಹೋಗಿ ಒಂದು ಟಿಫನ್ ಮಾಡಕ್ಕೂ ನಮ್ಗೆ ಆಗ್ಲಾರ್ದಂತ ಮಧ್ಯಮ ವರ್ಗದ ಬಡ ಜನರ ದಿನಗೂಲಿ ಕೆಲಸಗಾರರು, ಕಾರ್ಮಿಕರು ಅವರೆಲ್ಲ ಏನ್ರಿ ಮಾಡ್ಬೇಕು? ಹೆಂಗ್ ಜೀವನ ಮಾಡ್ಬೇಕು ಅವ್ರು? ಈ ರೀತಿ ಹೋದ್ರೆ ಯಾವ ಕ್ಯಾಂಟೀನಲ್ಲಿ ಇವತ್ತು ಎಲ್ಲ ಕ್ಯಾಂಟೀನ್ಗಳು ಬಂದಾಗ್ಲತ್ತವ. ಇಂಥ ಬಿಸಿಲಿನ ತಗೆಯಲ್ಲಿ ಒಂದು ಏನಾದ್ರೂ ಒಂದು ಸಣ್ಣ ಲೈಟ್ ಟಿಫನ್ ತಗೋಬೇಕಾದ್ರೂ ಅವರು ಬೇಡಪ್ಪ ಬೆಲೆ ಏರಿಕೆ ಆಗ್ಬಿಟ್ಟವ್ರು. ಎಲ್ಲಾನು 20, 30, 50 ರೂಪಾಯಿ ಸಿಗೋಂತ 200 ರೂಪಾಯಿಗೆ ಒಂದು ಪ್ಲೇಟ್ ಆಗ್ಬಿಟ್ಟವ. ನಾವು ಹೋಗೋದೇ ಬೇಡ ಅಂತ ಹೇಳಿ ಪಾಪ ನಮ್ಮ ಬಡ ಜನರು, ಕಾರ್ಮಿಕರು, ಬೀದಿ ವ್ಯಾಪಾರಿ, ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡೋಂತ ಎಲ್ಲ ದಿನದ ಕಾಮಗಾರಿಗೆ ಮಾಡೋಂತ ಎಲ್ಲ ಕೂಲಿ ಕಾರ್ಮಿಕರು ಕೂಡ ಬಹಳ ಅವ್ರ ಜೀವನ ಅಸ್ತವ್ಯಸ್ತ ನಡೆದದ. ಮೇಡಮ್, ಎಲೆಕ್ಷನ್ ಆದ ತಕ್ಷಣ ಏಕಾಏಕಿ ಇದು ರೇಟ್ ಜಾಸ್ತಿ ಮಾಡಿದ್ರು. ಇದು ಎಷ್ಟು ದುರ್ನಡೆ ಅಂತೀರಿ? ಇದು ಅವ್ರಿಗೆ ಏನೆಲ್ಲ ಹಗಲು ದರೋಡೆ ನೀತಿ ಅವರು ಮಾಡ್ಲಕತ್ತಾರ. ಅವ್ರು ಚುನಾವಣೆ ಸಂದರ್ಭ ಬಂದಾಗ ಬೆಲೆ ಕಡಿಮೆ ಮಾಡಿದ್ರು. ಕಡಿಮೆ ಅಂತೂ ಮಾಡಿಲ್ಲ ಅವರು, ಸ್ವಲ್ಪ ಮಾಡಿದ್ರು. ಈ ಚುನಾವಣೆ ಆದ ನಂತರ ಒಮ್ಮೆ ಏಕಾಏಕಿ 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಮಾಡ್ತಾರಂತಂದ್ರೆ ಯಾರನ್ನ ಇವರು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ದೇಶದ ಜನತೆಯನ್ನ ಮೂರ್ಖರ ಜೊತೆ ಮಾಡ್ತಾ ಇದ್ದಾರೆ. ದೇಶದ ಜನತೆಯ ಜೊತೆ ಇವರು ಜೀವನದ ಜೊತೆ ಚೆಲ್ಲಾಟ ಆಡಕತ್ತಾರ ಇವರು. ಬಹಳ ಇದು ಮೋದಿಯವರ ದುರ್ನಡೆ ಅನ್ಬೇಕು ಅಥವಾ ಹಗಲು ದರೋಡೆ ಅನ್ಬೇಕು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಸರ್, ಇವತ್ತು ಬಿಜೆಪಿ ಸರ್ಕಾರ ಇವತ್ತೇನು ಕಮರ್ಷಿಯಲ್ ರೇಟ್ ಹೆಚ್ಚೆ ಮಾಡಿದೆ ಗ್ಯಾಸಿಂದು, ಇದು ದೊಡ್ಡ ಬರೆ ಸರ್. ಇದು ಹೇಳ್ತಾರೆ ಇಲ್ಲ ಇದು ಮನೆಯವರಿಗೆಲ್ಲ, ಇದು ವ್ಯಾಪಾರಸ್ಥರಿಗಂತೆ. ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೇಕಾದ್ರೆ ರೇಟ್ ಹೆಚ್ಚಿಗೆ ಆಯ್ತು ಅಂದ್ರೆ ಅವ್ರು ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಅವ್ರ ವಸ್ತುಗಳು ಹೆಚ್ಚಾಗ್ತಾವ. ಅದು ವಸ್ತುಗಳು ಹೆಚ್ಚಾಯ್ತು ಅಂದ್ರೆ ಹೋಟೆಲ್ಗೆ ಹೋದವ 1 ರೂಪಾಯಿ 5 ರೂಪಾಯಿ ಚಾ ಕುಡಿಯವ 8 ರೂಪಾಯಿ ಚಾ ಕುಡಿಬೇಕು. ಒಂದ್ ಜೋಳದ ರೊಟ್ಟಿ ನಿನ್ನಿನ 8 ರೂಪಾಯಿ ತಗೊಳ್ಬೇಕಾದ್ರೆ ಇವತ್ತು 12 ರೂಪಾಯಿ ಅಂತ ಹೇಳ್ತಾ ಇದಾರೆ, ನಾಳೆ 15 ರೂಪಾಯಿ ಹೇಳ್ತಾರ.
ಬಡವರು ಸಿಟಿಗೆ ಬಂದು ತಿನ್ಬೇಕಾ ಉಣ್ಬೇಕಾ ನೀರ್ ಕುಡ್ಲಾರ್ದಿನ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಇವತ್ತು ನಾವು ಬಿಜೆಪಿ ಸರ್ಕಾರ ಕೇಳ್ತಾ ಇದೀವಿ. ಇನ್ನೊಂದ್ ಕಡೆ ಇವತ್ತಿನ ದಿವಸ ಹೇಳ್ತಾರೆ ಅದರ್ಲಿಂದ ಬಡವರಿಗೆ ಆರ್ಥಿಕವಾಗಿ ಸಬಲ ಮಾಡ್ಲಿಕ್ಕೆ ನಾವು ಶ್ರೀಮಂತರ ಮೇಲೆ ನಾವು ಹೊರೆ ಹಾಕ್ತಾ ಇದೀವಿ. ಸರ್, ನೀವು ಶ್ರೀಮಂತರ್ಲಿಂದ ಇಸ್ಕೊಂಡ್ ಕೊಡ್ಲತ್ತಿರೋ ಯಾರ್ಲಿಂದ ಕೊಡ್ಲತ್ತಿರೋ, ಆದ್ರೆ ಬಡವರು ಮಾತ್ರ ಇವತ್ತು ಬಡತನದಿಂದ ಸಾಯ್ತಾ ಇದಾರೆ. ಇದರ್ಲಿಂದ ವ್ಯಾಪಾರಸ್ಥರು ಬೆಲೆ ಏರಿಕೆ ಹೆಚ್ಚಿಗೆ ಮಾಡ್ತಾ ಇದಾರೆ. ಇದು ಬಡವರಿಗೆ ಆರ್ಥಿಕವಾಗಿ ಹೊರೆ ಮಾಡ್ತದೆ. ಆಟೋ ರೇಟ್ ಹೆಚ್ಚಾಗುತ್ತೆ, ಅಡಿಗೆ ಸರಬರಾಜುಗಳು ಎಣ್ಣೆ ರೇಟ್ ಹೆಚ್ಚಾಗುತ್ತೆ, ಎಲ್ಲಾ ರೀತಿಯ ಬೆಲೆಗಳು ಹೆಚ್ಚಾಗೋದ್ರಿಂದ ಬಡವರು ಆರ್ಥಿಕವಾಗಿ ತೊಂದರೆ ಅನುಭವಿಸ್ತಾರೆ. ಮಹಿಳೆಯರ ಬಗ್ಗೆ ನೀವು ಒಳ್ಳೆ ಅಚ್ಚೇ ದಿನ ಕೊಡ್ತೀವಂತೆ ಗ್ಯಾಸ್ ಒಲಿ ಕೊಟ್ಟು ಇವತ್ತು ಗ್ಯಾಸ್ ಕಸ್ಕೊಂಡು ಎಲ್ಲಾನು ಕೂಡ ಬೀದಿಗೆ ತಂದು ಒಲೆ ಹಚ್ಚಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇದ್ರಿ. ಹಳ್ಳಿ ಜನ ಕಲಬುರಗಿ ಅಂತ ಸಿಟಿಗೆ ಬರ್ಬೇಕಾದ್ರೆ ನಿಮ್ಮ ರೊಟ್ಟಿ ನಿಮ್ಮ ನೀರು ನೀವು ಕಟ್ಕೊಂಡ್ ಬರ್ರಿ ಅನ್ನೋ ರೀತಿಯಲ್ಲಿ ನೀವು ತೋರಿಸ್ತಾ ಇದೀರಿ ಅಂತಂದ್ರೆ ನೀವು ಅಚ್ಚೇ ದಿನ ಕೊಡ್ತಾ ಇದೀರಿ ಜನರಿಗೆ. ಇದು ಸರಿಯಾದ ನೀತಿ ಅಲ್ಲ, ಇದು ಬದಲಾಗಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೇಶ ನೋಡ್ತದೆ, ಇವತ್ತಿನ ನಾಳೆ ಪಾಠ ಕಲಿಸ್ತದೆ ಇವತ್ತು ಹೆಣ್ಮಕ್ಳು ಜನ ಅಂತ ಹೇಳ್ತಾ ಇದ್ದೀನಿ ಸರ್. ಗ್ಯಾಸ್ ದರ ಏರಿಕೆ ಆದರೆ ನಾವು ಹೋಟೆಲ್ ಉದ್ಯಮಿ ಏನು ಮಾಡಬೇಕು? ಪದೇ ಪದೇ ನಾವು ಗ್ರಾಹಕರ ಮೇಲೆ ಹೊರೆ ಏರೋದು ತುಂಬಾನೇ ಕಷ್ಟ. ಈಗ 50-60 ರೂಪಾಯಿ ದೋಸೆಯನ್ನು ನಾವು 100 ರೂಪಾಯಿ ಮಾಡಿದ್ರೆ ನಮ್ಮ ಮಧ್ಯಮಾಂತರ ಹೋಟ್ಲಲ್ಲಿ ಯಾರು ನಾಷ್ಟಕ್ಕೆ ಬರಲ್ಲ. ದೊಡ್ಡ ಹೋಟ್ಲಲ್ಲಿ 100 ರೂಪಾಯಿ ಅಂದ್ರೂ ತಿಂದು ಹೋಗ್ತಾರೆ. ತುಂಬಾನೇ ಕಷ್ಟದ ಪರಿಸ್ಥಿತಿ ಇರುವಾಗ ಎಟ್ ಎ ಟೈಮ್ 1000 ರೂಪಾಯಿ ಮಾಡಿದ್ದು ತುಂಬಾನೇ ಕಷ್ಟ. ಅದರ ಜೊತೆಗೆ ನಾವು ಕಳೆದ 1 ತಿಂಗಳಿಂದ ಬರೀ 5 ಸಿಲಿಂಡರನ್ನು ಸರಬರಾಜು ಮಾಡಿದ್ದಾರೆ. ಇದರಿಂದ ನಮಗೆ ಹೋಟೆಲ್ ಉದ್ಯಮಿಗೆ ದರ ಜಾಸ್ತಿ ಆದರೂ ಏನಾದ್ರು ಮಾಡಿ ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಆದರೆ ಗ್ಯಾಸ್ ಸರಿಯಾದ ರೀತಿಯಲ್ಲಿ ಸಪ್ಲೈ ಇಲ್ಲ. ಇದರ ಬಗ್ಗೆ ರಾಜ್ಯ ಕೇಂದ್ರ ಸರ್ಕಾರ ನಮ್ಮ ಹೋಟೆಲ್ ಉದ್ಯಮ ಬಗ್ಗೆ ಸ್ವಲ್ಪ ಕಳಕಳಿಯಿಂದ ನಮಗೆ ನೆರವಾದಲ್ಲಿ ನಾವು ಬದುಕುವಂತ ವಿಚಾರ. ಯಾಕಂದರೆ ಹೋಟೆಲ್ ಉದ್ಯಮದಲ್ಲಿ ಸಾವಿರಾರು ಜನ ಲೇಬರ್ ಇದ್ದಾರೆ, ಅದನ್ನು ಬದುಕುವುದು. ಅವರ ಜೊತೆಗೆ ನೀರಿನ ಬಿಲ್ಲು, ಕರೆಂಟ್ ಬಿಲ್ ಇವತ್ತು 56 ಪೈಸೆ 1 ಯೂನಿಟ್ಗೆ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ. ಇದರ ಕೇಳಿದರೆ ಕೇಂದ್ರ ಬಗ್ಗೆ ಕೈ ಮಾಡೋದು, ರಾಜ್ಯದ ಬಗ್ಗೆ ಅವರು ಕೈ ಮಾಡೋದು. ನಾವು ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಕಡಕಚ್ಚಿ ಬಿತ್ತಿದೆ. ಇದೇ ತೀರ ಕೋವಿಡ್ಗಿಂತ ನಮ್ಮ ಪರಿಸ್ಥಿತಿ ತುಂಬಾನೇ ಕಷ್ಟವಾಗಿದೆ. ಈಗ 2350 ರೂಪಾಯಿಯನ್ನು 3150 ರೂಪಾಯಿಗೆ ಏರಿಕೆ ಆಗಿದೆ. ಈಗ ಫುಡ್ ಅಲ್ಲಿ ನಾವು ಪದೇ ಪದೇ ಜಾಸ್ತಿ ಮಾಡಿದ್ರೆ ಗ್ರಾಹಕರು ಎಲ್ಲಿಂದ ಕೊಡ್ತಾರೆ? ಅವರಿಗೆ ತುಂಬಲಾರದ ನಷ್ಟ. ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಸದ್ಯಕ್ಕೆ ನಾವು ಯಾರು ಜಾಸ್ತಿ ಮಾಡಿಲ್ಲ. ದೊಡ್ಡ ದೊಡ್ಡ ಹೋಟೆಲ್, ನಾವು ಮಧ್ಯಮಾಂತರ ಯಾರು ಜಾಸ್ತಿ ಮಾಡಿಲ್ಲ. ತುಂಬಾನೇ ಕಷ್ಟದ ಪರಿಸ್ಥಿತಿ. ನಾವು ತಾಟಿಡಿದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಹೋಟೆಲ್ ಉದ್ಯಮದ ಬಗ್ಗೆ ಎಲ್ಲೂ ನೆರವು ಚಾಚುವಂತ ವಿಚಾರ ತೋರಿಲ್ಲ. ಉಸ್ತುವಾರಿ ಮಂತ್ರಿ ಆಗಲಿ, ರಾಜ್ಯದ ಮಂತ್ರಿ ಆಗಲಿ, ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೆ. ಆಹಾರ ನಗರ ಸರಬರಾಜು ಅಂಕಿಅಂಶ ಕೊಡಿ, ರಾಜ್ಯಕ್ಕೆ ಎಷ್ಟು ಕಮರ್ಷಿಯಲ್ ಗ್ಯಾಸ್ ಅನ್ನು ಕೊಟ್ಟಿದ್ದೀರಾ ಅಂತ ಅಂಕಿಅಂಶ ಕೊಡಿ. ಮುನಿಯಪ್ಪನವರು ನೇರವಾಗಿ ಹೇಳುತ್ತಾರೆ, ಕೇಂದ್ರದವರು ಕಮರ್ಷಿಯಲ್ ಗ್ಯಾಸ್ ಕೊಡಲ್ಲ, ಅದರಿಂದ ನಮಗೆ ಸಪ್ಲೈ ಇಲ್ಲ ಅಂತಾರೆ. ಇದರ ಬಗ್ಗೆ ನಿಖರವಾದ ಅಂಕಿಅಂಶ ನಾವು ಕೊಟ್ಟಲ್ಲಿ ನಾವು ಅದರ ಬಗ್ಗೆ ಹೋರಾಟ ಮಾಡುತ್ತೇವೆ. ಮಾಡಿಲ್ಲ ಮಾಡುವಂತ ಪರಿಸ್ಥಿತಿ ಬಂದಿದೆ, ಅನಿವಾರ್ಯತೆ ಇದೆ. ಮುಂದಿನ ದಿನ ವಿಚಾರ ಮಾಡ್ತೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ನಾವು ಏನು ಮಾಡಲಿ, ನಾವು ಎಲ್ಲ ಸಿಲಿಂಡರ್ ಎಲ್ಲ ಜಾಸ್ತಿ ಆಗಿದೆ, ದಿನಸಿ ಎಣ್ಣೆ ಎಲ್ಲ ಜಾಸ್ತಿ ಆಗಿದೆ. ರೇಷನ್ ನೋಡ್ರೆ ಅವ್ರು ಕೊಡಲ್ಲ. 6 kg ಕೊಡೋದಕ್ಕೆ 4 kg ಕೊಡ್ತಾವ್ರೆ. ನಾವು ಮಾಡೋದು ಮನೆ ಕೆಲಸಗಳು, ಕೂಲಿ ಮಾಡ್ಕೊಂಡು ತಿನ್ನಬೇಕು. ಕೂಲಿ ಮಾಡಿದ್ರೆ ಜೀವನ ಇಲ್ಲಾಂದ್ರೆ ಇಲ್ಲ ನಮಗೆ. ಈಗ ನನ್ನ ಮಗಳು ಬೇರೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಅದು ನೋಡೋರಿಲ್ಲ. ಅದೆಲ್ಲ ದುಡ್ಡು 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 ಅಂತ ನಾವು ಎಲ್ಲಿಂದ ತಂದು ಕೊಡೋಣ? ಕೂಲಿ ಮಾಡಿ ನಮ್ಮ ಜೀವನ ನಾವು ಮಾಡೋದೇ ಸಾಕಾಗೈತೆ. ಇನ್ನು ನಾವು ದುಡ್ಡು ಅಂದರೆ ನಾವು ಹೆಂಗೆ ಜೀವನ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ನಮಗೆ. ಸಿಲಿಂಡ್ರು ನೋಡಿ ಈಗ 1000 ರೂಪಾಯಿ, ಅವ್ರು ತಂದಕ್ಕವ್ರಿಗೆ 50 ರೂಪಾಯಿ, 1050 ರೂಪಾಯಿ ಕೊಡ್ಬೇಕು ನಾವು. ಎಣ್ಣೆ ರೇಟು, ಅಕ್ಕಿ ಕಾಳು ಬೇಳೆ ಎಲ್ಲ ಪೂರ್ತಿ ರೇಟ್ ಆಗಿದೆ. ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ ಮೇಡಮ್ ನಮಗೆ. ಇವತ್ತು ನಾವು ಈ ಬೆಲೆ ಏರಿಕೆಯಿಂದ ಸುಟ್ಟು ಹೋಗ್ತಾ ಇದ್ದೇವೆ. ಇವತ್ತು ನೋಡಿ, ವಾಣಿಜ್ಯ ಸಿಲಿಂಡ್ರು ಹೋಟೆಲ್ಗಳಲ್ಲಿ ಉಪಯೋಗಿಸುವಂಥ ಸಿಲಿಂಡರ್ಗಳ ರೇಟ್ ಇವತ್ತು ಗಗನಕ್ಕೆ ಮುಟ್ತಾ ಇದೆ. ಇನ್ನು ನಾಳೆಯಿಂದ ನಾವು ಒಂದು ಕಪ್ಪು ಟೀ ಕುಡಿಬೇಕು ಅಂದರೆ ಅವ್ರು ಏನು ಮಾಡ್ತಾರೆ, ಈಗಾಗಲೇ 25-30 ರೂಪಾಯಿ ಇರೋದನ್ನ 60 ರೂಪಾಯಿ 70 ರೂಪಾಯಿ ಮಾಡ್ತಾರೆ. ಟೀ ಕುಡಿಯೋಕ್ಕೂ ಆಗಲ್ಲ. ಇನ್ನು ಇಡ್ಲಿ ತಿನ್ನಬೇಕು, ದೋಸೆ ತಿನ್ನಬೇಕು, ಊಟ ಮಾಡಬೇಕು ಅಂದರೆ ಮುಗಿದೋಯ್ತು ಕತೆ. ನಾವು ಹೇಗೆ ಬದುಕಬೇಕು ಜನಸಾಮಾನ್ಯರು? ಇಲ್ಲಿ ವರಮಾನ ನೋಡಿ, ಯಾವುದೇ 1 ರೂಪಾಯಿ ವರಮಾನ ಕೂಡ ಹೆಚ್ಚಾಗಿಲ್ಲ. ಈ ಕಡೆ ರೈತರಿಗೆ ಭತ್ತ ಆಗಲಿ ಅಥವಾ ಅಕ್ಕಿ ರೇಟು ಜಾಸ್ತಿ ಆಗಿಲ್ಲ, ಈ ಕಡೆ ಅಡಿಕೆ ರೇಟ್ ಜಾಸ್ತಿ ಆಗಿಲ್ಲ, ಈ ಕಡೆ ಸಂಬಳಗಳು ಜಾಸ್ತಿ ಆಗಿಲ್ಲ, ಈ ಕಡೆಗೆ
ಏನಾದರೂ ವ್ಯಾಪಾರ ಮಾಡೋಣ ಅಂದರೆ ವ್ಯಾಪಾರ ಮಾಡಬೇಕಾದಾಗ ಆ ಇನ್ಕಮ್ಗಳು ಜಾಸ್ತಿ ಇಲ್ಲ. ಇವತ್ತು GSTನ 18% ತೊಗೊತೀರಾ, 12% ತೊಗೊತೀರಾ, 5% ತೊಗೊತೀರಾ, ಇನ್ಕಮ್ ಟ್ಯಾಕ್ಸು ಅಷ್ಟೇ ತೊಗೊತೀರಾ. ಆದರೂ ಕೂಡ ಇವತ್ತು ವಾಣಿಜ್ಯ ಸಿಲಿಂಡರ್ ರೇಟನ್ನು ಗಗನಕ್ಕೇರಿಸಿದ್ರ. ಇನ್ನು ಮನೆ ಬಳಕೆ ಸಿಲಿಂಡರ್ ರೇಟ್ ಥರ ಇಳಿಸ್ತಾ ಇದ್ದೀರಾ. ಇನ್ನು ನೋಡಿದರೆ ಎಣ್ಣೆ ಇರ್ಬೋದು, ಬೇಳೆ ಇರ್ಬೋದು, ಕಾಳುಗಳಿರ್ಬೋದು, ಪ್ರತಿಯೊಂದು ರೇಟು ಜಾಸ್ತಿ ಮಾಡ್ತಾಯಿದ್ದೀರಾ. ಹಾಗಾದರೆ ಜನಸಾಮಾನ್ಯರು ಬದುಕೋದು ಹೇಗೆ ಸ್ವಾಮಿ? ಇದನ್ನು ನಾವು ಏನು ಮೋದಿಯವರಿಗೆ ಹೇಳ್ತೇವೆ, ಇವತ್ತು ಕೊಳ್ಳೆ ಹೊಡೆದು 100 ಕೋಟಿ ಆಸ್ತಿ ಮಾಡ್ಕೊಂಡಾರಲ್ಲ ಈ ರಾಜಕಾರಣಿಗಳು, ಅವ್ರದ್ದೆಲ್ಲ ಸಮಪಾಲು ಮಾಡಿ ಜನಗಳಿಗೆ ಹೇಗೆ ರೇಟನ್ನು, ಯಾವುದೇ ಒಂದು ಸಿಲಿಂಡರ್ ರೇಟು ಜಾಸ್ತಿ ಆಯಿತು ಅಂದರೆ ಎಲ್ಲರಿಗೂ ಜಾಸ್ತಿ ಆಗುತ್ತೆ, ಯಾವುದೇ ಒಂದು ಬೇಳೆಕಾಳು ರೇಟ್ ಜಾಸ್ತಿ ಎಲ್ಲರಿಗೂ ಆಗುತ್ತೆ. ಅದೇ ಥರನೇ ನಮ್ಮ ದೇಶದಲ್ಲಿರುವ ಆಸ್ತಿ ಪಾಸ್ತಿಗಳೆಲ್ಲ ಸಮಪಾಲನೆ ಮಾಡಿ, ಅವಾಗಾದರೂ ನಾವು ಸರಿದೋಗುತ್ತೆ. ನೀವು ಎಲ್ಲದಕ್ಕೂ ಎಲ್ಲ ಜನಸಾಮಾನ್ಯರು ಒಂದೇ ರೀತಿ ಮಾಡ್ತೀರಾ, ಈ ಆಸ್ತಿ ಪಾಸ್ತಿಗಳನ್ನು ಅವ್ರು ಡಬ್ಬಲ್ ಮಾಡ್ಕೊತಾರೆ. ಯಾವ ರೀತಿ ಸ್ವಾಮಿ ಇದು? ಇವತ್ತು ನೋಡಿ, ಯಾವುದು ನಿಮಗೆ ಇವತ್ತು ಬೇರೆ ಬೇರೆ ಅಂತಾರಾಷ್ಟ್ರೀಯದಲ್ಲಿ ಕೆಲವು ಡಿಸೀಸ್ಗಳು ಇದಾಗ್ತಾ ಇದೆ. ಇವತ್ತು ಈ ಸೌದಿ ಅರೇಬಿಯಾ ಅನ್ನೋದು ಒಂದು ಒಕ್ಕೂಟ ಏನಿತ್ತು, ಆಯಿಲ್ ತೆಗೆಯುವಂಥ ಒಕ್ಕೂಟದ ಹೊರಗಡೆ ಬಂದು ಇದೇ ಒಂದು ಮಾರ್ಕೆಟಿಂಗ್ ಮಾಡೋಣ ಅಂತ ಬರ್ತಾ ಇದೆ. ಅಲ್ಲಿಂದ ಇನ್ನೆಷ್ಟೇ ಆ ರೀತಿ ಆದಾಗ ಕಾಂಪಿಟೇಷನ್ ಅಥವಾ ಆ ರೀತಿ ಆದಾಗ ಅಲ್ಲಿಂದ ಏನಾಗುತ್ತೆ, ನಮಗೆ ಕಡಿಮೆ ದರದಲ್ಲಿ ಸಿಗುತ್ತೆ. ಆ ರೀತಿ ಎಲ್ಲಿ ಕಡಿಮೆ ದರ ಸಿಗುತ್ತೆ, ಯಾವ ರೀತಿ ಮಾಡ್ಬೋದು, ಅಥವಾ ಯುದ್ಧ ನಿಲ್ಲಿಸ್ತೀರೋ ಏನು ಮಾಡ್ತೀರೋ ಅದ್ರ ಬಗ್ಗೆ ನೀವು ಮಾಡಿ. ಅದು ಬಿಟ್ಟು ನಮ್ಮ ದೇಶ ನಿಮ್ಮ ಓಟ್ ಹಾಕಿರೋಗೋಸ್ಕರ ತಪ್ಪಿಗೋಸ್ಕರ ನಮ್ಮ ದೇಶದ ಜನರನ್ನು ಭವಿಷ್ಯವನ್ನು ಹಾಳು ಮಾಡಿ ನಮ್ಮ ದೇಶದ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿ ಜನಗಳು ಬದುಕ್ತಾ ಇರೋ ರೀತಿ ನೀವು ಮಾಡೋದು ಎಷ್ಟು ಸರಿ ಅಂತ ನಮ್ಮದು ಪ್ರಶ್ನೆ. ಇವತ್ತು ನೋಡಿ, ಯಾವುದೇ ಶಾಲೆ ಸ್ಕೂಲ್ಗಳದ್ದು ಇವತ್ತು ಫೀಸ್ ಜಾಸ್ತಿ ಮಾಡಿದ್ದೀರಾ. ಅವಾಗಲಿ ಎಲ್ಲರೂ ರಸ್ತೆಯಲ್ಲಿ ಓಡಾಡೋಣ ಅಂದರೆ ರಸ್ತೆಗೆ ನಾವು ಆಲ್ರೆಡಿ ಕಾರಿಗೆ ಟ್ಯಾಕ್ಸ್ ಕಟ್ಬಿಟ್ಟು ಕಾರ್ ತೊಗೊತೇವೆ. ರಸ್ತೆಗೆ ಓಡೋಣ ಟೋಲ್ನ ಜಾಸ್ತಿ ಮಾಡಿದ್ದೀರಾ. ಇತಿಹಾಸದಲ್ಲಿ ಯಾವುದಾದರೂ ಒಂದೇ ಒಂದು ರೇಟ್ ಕಮ್ಮಿ ಮಾಡಿದೆಯಾ? ಯಾವುದೂ ಇಲ್ಲ. ಮಾತ್ರ ನಾವು ವಿಶ್ವಗುರು, ನಾವು ಹೀಗೆ ಆ ಕಡೆ ಕೇಂದ್ರ ಸರ್ಕಾರ ಇರ್ಬೋದು, ಈ ಕಡೆ ರಾಜ್ಯ ಸರ್ಕಾರ ಇರ್ಬೋದು, ಜನಸಾಮಾನ್ಯರ ಮೇಲೆ ಯಾವುದೇ ನಿಮಗೆ ಕರುಣೆ ಇಲ್ಲ. ಇವತ್ತೇನು ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲೆಕ್ಷನಿಗೋಸ್ಕರ ಕಾಯ್ತಾ ಇದ್ರಿ ಅನಿಸುತ್ತೆ. ನಾವು ಕರೆಕ್ಟ್ ಸಿಲಿಂಡರ್ ಸಪ್ಲೈ ಮಾಡಿಬಿಡ್ತೇವೆ, ನಮ್ಮ ದೇಶ ಸುರಕ್ಷಿತವಾಗಿದೆ, ನಮ್ಮ ದೇಶದಲ್ಲಿ ಎಲ್ಲ ಸಪ್ಲೈ ಇದೆ, ಎಲ್ಲ ಸಿಗುತ್ತೆ ಅಂತ. ಇವತ್ತು ನೋಡಿದರೆ 25 ದಿನಕ್ಕೆ ಗ್ಯಾಸ್ ಬುಕ್ ಮಾಡೋ ಅಂಥದ್ದನ್ನ 45 ದಿನಕ್ಕೆ ಮಾಡಿದ್ದೀರಾ. ಹೋಗಲಿ, ಆ 45 ದಿನಕ್ಕಾರು ಬರಲ್ಲ. ಕಳ್ಳ ಸಂತೆಯಲ್ಲಿ ಗ್ಯಾಸ್ಗಳು ಬೀದಿಯಲ್ಲಿ ಮಾರ್ತಾ ಇದ್ದಾರೆ. ಅವರಿಗೆಲ್ಲ ಹೇಗೆ ಸಿಗುತ್ತೆ ಗ್ಯಾಸು? ಮತ್ತು ನಮಗೆ ನಾವೇನೋ ಬುಕ್ ಮಾಡಿ ಒಂದು ತೊಗೋಬೇಕು ಅಂದರೆ ಆ OTP ಕೇಳ್ತೀರಾ, ಬುಕ್ಕಿಂಗೇ ತಗೊಳ್ಳಲ್ಲ. ಮತ್ತು ಕಳ್ಳ ಸಂತೆಯಲ್ಲಿ ಹೇಗೆ ಮಾರ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾವುದೇ ತನಿಖೆ ಇಲ್ಲ, ಯಾವುದೂ ಒಂದು ಇದಿಲ್ಲ. ಇವತ್ತು ನೋಡಿ, ನಾವು ಹೇಳ್ತಾ ಇರೋದು ಈ ರೇಟ್ಗಳನ್ನು ಕಡಿಮೆ ಮಾಡಿಲ್ಲ ಅಂದರೆ ಜನಗಳಿನ್ನು ನೇಪಾಳು ಮತ್ತು ಬೇರೆ ಬೇರೆ ಥರ ರೊಚ್ಚಿಗಿಳ್ತಾರೆ, ಬೀದಿಗಿಳಿತಾರೆ. ನೀವು ಜಾಗೃತರಾಗಿರಿ. ಯಾಕೆಂದರೆ ಜನಗಳಿಗೆ ಸಾಕಾಗೋಗಿದೆ. ರೇಟ್ ಜಾಸ್ತಿ ಮಾಡ್ತೀರಿ. ಇವತ್ತು ರಸ್ತೆ ಗುಂಡಿಗಳು ಹಾಗೇ ಇದೆ, ನಮಗೆ ಕೊಡೋವಂಥ ಸೌಲಭ್ಯಗಳು ಹಾಗೇ ಇದೆ, ಪ್ರತಿಯೊಂದು ಕೂಡ ಹಾಗೇ ಇದೆ. ಇವತ್ತು ನೋಡ್ರಿ, ಇದ್ರ ಜೊತೆಗೆ ಶಿಕ್ಷಣ ಇವತ್ತು ಮಾರ್ಕೋಬಿಟ್ಟು ಒಂದೊಂದು ಶಾಲೆಯಲ್ಲಿ 10,000 ಇರೋ ಫೀಸು 50,000 ಆಗಿದೆ, 50,000 ಆಗಿರೋದು 80,000 ಆಗಿದೆ, 80,000 ಇರೋದು 3 ಲಕ್ಷ ಆಗಿದೆ. ಈ ರೀತಿ ನಾವು ಮಕ್ಕಳನ್ನು ಓದಿಸ್ಬೇಕು. ಒಂದು ಆಸ್ಪತ್ರೆಗೆ ಹೋದರೆ ಒಂದು ಸವಲತ್ತುಗಳಿಲ್ಲ. ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ 3 ದಿನ 4 ದಿನ ಆದರೂ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ, ಅಲ್ಲಿನೂ ಸೌಲಭ್ಯಗಳಿಲ್ಲ. ಏನೂ ಇಲ್ದಂಗೆ ಇವತ್ತು ಬರೀ ನೀವು ದರ ಏರಿಕೆ ಮಾಡಿದ್ರೆ ತಿನ್ನೋ ಅನ್ನದಲ್ಲಿ ಇವತ್ತು ಫ್ರೀಯಾಗಿ ಇದೇನೋ ಕ್ಯಾಂಟೀನ್ಗಳಿದ್ದು ಇಂದಿರಾ ಕ್ಯಾಂಟೀನ್ ಅವು ಕೂಡ ಕೆಲವು ಕಡೆ ಮುಚ್ಚೋಗಿದ್ದಾವೆ. ಇವತ್ತು ತಿನ್ನೋ ಊಟದಲ್ಲಿ ಬಡವರು ಬದುಕ್ತಾ ಇರೋವಂಥದ್ದು, ಕೂಲಿ ಕಾರ್ಮಿಕರು ಬದುಕ್ತಾ ಇರೋವಂಥದ್ದು, ನಮ್ಮ IT-BT ಕೆಲಸ ಮಾಡೋವಂಥವ್ರು ಇರ್ಬೋದು, ಎಲ್ಲರಿಗೂ ಕೂಡ ಇವತ್ತು ಈ ವಾಣಿಜ್ಯ ಸಿಲಿಂಡ್ರು 3,000 3,500 ನೀವು ಮಾಡಿದರೆ ಇವತ್ತು ಎಲ್ಲಿಗೆ ಹೋಗಬೇಕು? ಒಂದು ಟೀ ಕುಡಿಯೋದಕ್ಕೆ 60 ರೂಪಾಯಿ 70 ರೂಪಾಯಿ ಕೊಟ್ಟರೆ ಒಬ್ಬನ ವರಮಾನ ಇವತ್ತು 500 ರೂಪಾಯಿ ಒಂದು ದಿನಕ್ಕಿರಲ್ಲ, 300 ರೂಪಾಯಿ ಇರಲ್ಲ. ಅಂಥವನು ಒಂದು ತಿಂಡಿಗೆ 300 ರೂಪಾಯಿ ಖರ್ಚು ಮಾಡಿದರೆ ಇನ್ನು ಬದುಕೋದು ಹೇಗೆ ಸ್ವಾಮಿ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಬೆಲೆ ಏರಿಕೆಯಿಂದ ಕಡಿವಾಣ ಹಾಕಿ ಇದಕ್ಕೆ ಏನಾದರೂ ಬೇರೆ ಒಂದು ದಾರಿ ಇದೆಯಾ ಹುಡುಕಿ. ಇಲ್ಲಾಂದರೆ ಜನಸಾಮಾನ್ಯರು ಇನ್ನೂ ನೇಪಾಳದ್ದು ಅಥವಾ ಬೇರೆ ಬೇರೆ ಕಡೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಜೈ ಭುವನೇಶ್ವರಿ ತಾಯಿ. ನಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ ತುಂಬ ಅಭಾವ ಐತಿ. ಮೊದ್ಲಕ್ಕೆ ನಾವು 1700 ಚಿಲ್ಲರೆ ಕೊಟ್ಟು ತೊಗೊತಿದ್ವಿ. ಈಗ 3000 ಚಿಲ್ಲರೆ ಆಗೈತೆ ಅಂದರೂ ನಮ್ಗೆ ರೇಟ್ ಆಗೈತಿ. ಈಗ ಅಷ್ಟು ಕೊಟ್ಟು ನಾವು ತೊಗೊತೀವಿ ಅಂದರೂ ನಮ್ಗೆ ಸಿಲಿಂಡರ್ ಸಿಗೋಕ್ಕಂತಿಲ್ಲ. ಗದಗ ಬೆಟಗೇರಿ ಎಲ್ಲ ಏಜೆನ್ಸಿಯರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರ ಸಂಪರ್ಕವಾಗಿ ಯಾರೂ ಸಿಲಿಂಡರ್ ಸಪ್ಲೈ ಕೊಡತ್ತಿಲ್ಲ. ಈಗ ನಮ್ಗೆ ಅಡುಗೆ ಮಾಡೋದು ಭಾಳ ತೊಂದರೆ ಆಗಿಬಿಟ್ಟೈತಿ.
ಈಗ ಎಷ್ಟು ರೇಟ್ ಜಂಪ್ ಆಗೈತೆ ಅಂದರೂ ನಾವು ಕೊಡೋಕ್ಕೆ ರೆಡಿ ಇದೀವಿ ಅಂದರೂ ಯಾರಿಗೂ ಕೊಡತ್ತಿಲ್ಲ. ಇದು ಗದಗ ಬೆಟಗೇರಿ ಒಳಗೆ ನಮ್ಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಇವಾಗ ಬಗೆಹರಿಸಿದ್ರೆ ನಮ್ಗೆ ಭಾಳ ಚಲೋ ಆಗುತ್ತೆ. ನಮಗೆ ಹೋಟೆಲ್ ನಡೆಸೋದು ಭಾಳ ಕಷ್ಟ ಆಗತೈತಿ. ಈಗ ನಾವು ಕಟ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ನಮಗೂ. ಇವಾಗ ನಮ್ಗೆ ಅದಕ್ಕೊಂದು ಪರಿಹಾರ ಮಾಡಿಕೊಟ್ರೆ ಭಾಳ ಚಲೋ ಆಗುತ್ತೆ. ಸರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಈಗ ನಮಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದರಿಂದ ಭಾಳ ಸಮಸ್ಯೆ ಆಗಿದೆ ಸರ್. ಆವಾಗ ಸ್ವಲ್ಪ ಗ್ಯಾಸ್ ರೇಟ್ ಕಡಿಮೆ ಇತ್ತು. ಆವಾಗ ಕಡಿಮೆ ಇದ್ದರೆ ಲೇಬರ್ ಪಗಾರ ಕೊಡೋದು ಎಲ್ಲ ಮಾರ್ಕೆಟಿಗೂ ಉಳಿತಿತ್ತು, ನಮಗೂ ಸ್ವಲ್ಪ ಉಳಿತಿತ್ತು. ಈಗೇನು ಉಳಿದಿಲ್ಲ ಸರ್. ಹೋಟ್ಲು ನಡೆಸೋದು ಈಗ ಭಾಳ ಕಷ್ಟ ಆಗಿದೆ. ಗ್ಯಾಸ್ ರೇಟು ತುಂಬ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ತಗೊಂಡು ಅದೊಂದು ಸ್ವಲ್ಪ ನಮಗೆ ಕಡಿಮೆ ರೇಟ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಹಾಂ ಸರ್, ಹಾಂ ನಮ್ಮದು ಸರ್, ನಮ್ಮದು ಅಡುಗೆ ಎಲ್ಲ ನಾವು ಗ್ಯಾಸ್ ಮೇಲೆ ಮಾಡೋದು. ನಮಗೆ ಕಟ್ಟಿಗೆ ಒಲೆ ಯೂಸ್ ಮಾಡೋದು ಕಡಿಮೆ ಸರ್. ನಾವು ಗ್ಯಾಸಲ್ಲೇ ಆಗೋದಲ್ಲ, ಗ್ಯಾಸಲ್ಲಿ ಆಗೋದ್ರಿಂದ ನಮಗೆ ಭಾಳ ಗ್ಯಾಸ್ ಬೇಕಾಗುತ್ತೆ. ಗ್ಯಾಸ್ ಈಗ ತರಕ್ಕೆ ಹೋದರೆ ಗ್ಯಾಸು ಸಿಗೋಲ್ಲ ಸರ್. ಅಷ್ಟು ನಾವು 3500 ರೂಪಾಯಿ ಗ್ಯಾಸಿಗೆ ಕೊಡ್ತೀವಿ. ಈಗ 3500 ರೂಪಾಯಿ ಕೊಟ್ಟರು ಈಗ ಗ್ಯಾಸ್ ಸಿಗೋದಿಲ್ಲ. ನಮಗೆ ಹೋಟ್ಲು ನಡೆಸೋದು ಭಾಳ ತುಂಬ ಕಷ್ಟ ಆಗಿದೆ. ಈಗೆಲ್ಲ ರೇಟೆಲ್ಲ ಸಿಗಾಬಿಟ್ಟು ಜಾಸ್ತಿ ಮಾಡಬೇಕಾಗಿದೆ. ನಾವು ರೇಟೆಲ್ಲ ಈಗ ಮೊನ್ನೆ ಅಷ್ಟೇ ರೇಟ್ ಜಾಸ್ತಿ ಮಾಡಿದ್ದು, ಈಗ ಮತ್ತೆ ರೇಟ್ ಜಾಸ್ತಿ ಮಾಡುವ ಸಂಭವ ಬಂದಿದೆ ಸರ್. ನಮಗೆ ಈಗ ಭಾಳ ಕಷ್ಟ ಆಗಿದೆ. ಹೋಟ್ಲು ನಡೆಸೋದೇ ಭಾಳ ಕಷ್ಟ ಆಗಿದೆ ಸರ್. ಈಗ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನಾರು ಒಂದು ಕಾಳಜಿ ತಗೊಂಡು ನಮ್ಮ ಬಗೆಗೆ ಒಂದು ಸ್ವಲ್ಪ ಕರುಣೆ ತೋರಬೇಕಾಗಿ ನಿಮ್ಮಲ್ಲಿ. ಇವಾಗ ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗಿದ ಕಾರಣ ಹೋಟೆಲ್ನಲ್ಲಿ ಸರಿಯಾಗಿ ನಮಗೆ ಬೇಕಾದಂಥ ತಿಂಡಿಗಳು ಸಿಗ್ತಾ ಇಲ್ಲ. ಅವ್ರು ಗ್ಯಾಸ್ ಕಡಿಮೆ ಬೇಯಿಸುವಂಥ ಪದಾರ್ಥನ ರೇಟ್ ಹೆಚ್ಚಿಗೆ ಮಾಡಿ ಇಟ್ಟಿದ್ದಾರೆ. ನಾವು ದೋಸೆ ಕೇಳಿದರೆ ಇಲ್ಲ ಗ್ಯಾಸ್ ಹೆಚ್ಚಿಗೆ ಹೋಗುತ್ತೆ ಅಂತೇಳಿ ಕೊಡ್ತಾ ಇಲ್ಲ, ಕೊಟ್ಟರು ರೇಟ್ ಹೆಚ್ಚಿಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗ್ಯಾಸ್ ರೊಕ್ಕ ಕೊಟ್ಟರು ಹೋಟೆಲ್ದವ್ರಿಗೆ ಗ್ಯಾಸು ಸಿಗ್ತಾ ಇಲ್ಲ ಅಂತ ಕೇಳಿದರೆ, ಎದಕ್ಕೆ ಅಂತ ಕೇಳಿದರೆ ಕಾರಣ ಗ್ಯಾಸ್ ಸಿಗ್ತಾ ಇಲ್ಲ ರೀ, ಹೆಚ್ಚಿಗೆ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ, ಮತ್ತು ನಾವೇನು ಮಾಡೋಣ ಅಂಥೇಳಿ ಹಾಗಾಗಿದೆ. ಸೊ ನಮಗೆ ಕಸ್ಟಮರ್ಗಳಿಗೆಲ್ಲ ಸ್ವಲ್ಪ ಇದನ್ನು ಆಗ್ತಾಯಿದೆ. ಎಲ್ಲ ಹೋಟೆಲ್ರದ್ದು ನಡೆಯೋದು ಗ್ಯಾಸ್ ಮೇಲೆ. ಒಲೆ ಯಾರು ಮೊದಲಿನಂಗೆ ಒಲೆ ಯೂಸ್ ಮಾಡೋದಿಲ್ಲ, ಎಲ್ಲರಿಗೂ ಕಮರ್ಷಿಯಲ್ ಗ್ಯಾಸ್ ಬೇಕೇ ಬೇಕು. ಇವಾಗ ಕಮರ್ಷಿಯಲ್ ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ. ದಯವಿಟ್ಟು ಸರ್ಕಾರದವರು ಈ ಗ್ಯಾಸಿನ ಅಭಾವ ಏನಿದೆ ಇದರದ್ದು ಕಡಿಮೆ ಮಾಡಿ ಹೋಟೆಲ್ ಮಾಲೀಕರಿಗೆ, ಅದು ಹೋಟೆಲ್ ಅಂಗಡಿಗಳಿಗೆ ಗ್ಯಾಸನ್ನು ಸಪ್ಲೈ ಮಾಡಬೇಕಾಗಿ ವಿನಂತಿ. ರೇಟು ಕೂಡ ಕಡಿಮೆ ಮಾಡಬೇಕಾಗಿ ವಿನಂತಿ. ಸರ್ಕಾರಕ್ಕೆ ವಿನಂತಿ. ವಾಣಿಜ್ಯ ಸಿಲಿಂಡರಿನ ದರ ಏರಿಕೆಯಿಂದ ನಮ್ಮಂಥ ಸಾಮಾನ್ಯರು ಹೋಟೆಲ್ಗೆ ಹೋಗದೆ ನಿಲ್ಲಿಸಬೇಕು ಆ ಪರಿಸ್ಥಿತಿ ಬಂದಿದೆ. ಈ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಶುರುವಾದಾಗ್ಲಿಂದಲೂ ಇವತ್ತಿನವರೆಗೂ ಯಾವತ್ತು ಹೋಟೆಲ್ನಲ್ಲಿ ಯಾವ್ಯಾವ ಐಟಮ್ ಜಾಸ್ತಿ ಮಾಡಿಬಿಡ್ತಾರೋ ಅಥವಾ ಐಟಮ್ ಅಲ್ಲಿರೋ ಡಿಶಸ್ಸು ಬೆಲೆ ಏರಿಕೆ ಆಗದೆ ಹೋದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗುತ್ತೋ ಅನ್ನೋ ಭಯ ಬಂದಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ ಏರಿಕೆ ದರ ಏರಿಕೆ ಅಂತೂ ಆಗಿದೆ. ನೆಕ್ಸ್ಟು ನಮ್ಮ ಮನೆಯಲ್ಲಿ ಬಳಸುವಂತಹ ಸಿಲಿಂಡರ್ ಅದರ ದರ ಏರಿಕೆ ಕಡೆ ಯಾವಾಗ ನಮಗೆ ಮತ್ತೆ ಬಿಸಿ ತಾಗುತ್ತೋ ಅಂತ ಅದೊಂದು ಭಯ ಉಂಟಾಗಿದೆ. ಇದು ಎಲ್ಲೋ ಸರ್ಕಾರ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ದರ ಏರಿಕೆ ಬಗ್ಗೆ ಹೆಜ್ಜೆ ತಗೋಬೇಕಾಗಿದೆ. ಎಲ್ಲದಕ್ಕೂ ದರ ಏರಿಕೆ ಮಾಡ್ಕೊಳ್ತಾ ಹೋದರೆ ಬೆಂಗಳೂರಂಥ ನಗರದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ಗೆ ಆಗಲೇ ಗಗನಕ್ಕೆ ಮುಟ್ಟಿದೆ. ಇನ್ನೆಷ್ಟು ನಾವು ಮಿಡಲ್ ಕ್ಲಾಸ್ ಇದ್ದವರು ಎಷ್ಟು ಅನುಭವಿಸ್ಬೇಕು. ಮತ್ತು ಮಿಡಲ್ ಕ್ಲಾಸ್ ಅಷ್ಟೇ ಅಲ್ಲ, ಯಾವುದೇ ಕ್ಲಾಸನ್ನ ಇದ್ರೂ ಯಾವುದೇ ಹಂತದಲ್ಲಿದ್ರೂ ದುಡ್ಡು ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟು. ಮತ್ತು ಆಹಾರ ಮಾಡಬೇಕು ಅಂತಂದರೆ ನಾವು ಸೌದೆ ಒಲೆ ಎಲ್ಲ ಬಳಸ್ತಾ ಇಲ್ಲ, ಅದೆಲ್ಲ ಬಿಟ್ಟಿದ್ದೀವಿ. ಎಲ್ಲರೂ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ, ಇಲ್ಲ ಅಂತಾನೆ ಗ್ಯಾಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಈ ಥರ ಮಾಡೋದ್ರಿಂದ ಬಹುಶಃ ಎಲ್ಲರೂ ಪುನಃ ಬೇರೆ ರೀತಿ ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡ್ ಆಗುವಂಥದ್ದು ಜಾಸ್ತಿ ಆಗ್ಬೋದು, ಅಥವಾ ಸೌದೆ ಒಲೆ ಯೂಸ್ ಮಾಡುವಂಥದ್ದು ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ತಡೆಗಟ್ಟಬೇಕು. ನಮ್ಮ ಎನ್ವೈರ್ಮೆಂಟ್ಗೂ ಏನು ಅಡ್ಡ ಪರಿಣಾಮ ಆಗಬಾರ್ದು ಅಂತಂದರೆ ಸರ್ಕಾರ ಯೋಚನೆ ಮಾಡಬೇಕು. ಈ ದರ ಏರಿಕೆ ನಿಜವಾಗ್ಲೂ ಅಗತ್ಯ ಇದೆಯಾ, ಇದಕ್ಕೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಈ ದರ ಏರಿಕೆ ವಿಷಯ ಕಿವಿ ಬಿದ್ದಾಗಿಂದನೂ ನಮ್ಮ ಹೋಟೆಲ್ಗಳಲ್ಲಿ ದೋಸೆ ಮಾಡೋದೇ ಬಿಟ್ಬಿಟ್ಟಿದ್ರು.